ಆಮೇಲೆ ಎತ್ತಿನಹೊಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ತಿಳಿಸಿದ್ದೇವೆ. ಸೊ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ನನ್ನ ರಾಜ್ಯದ ಯಾವ್ದಾವ್ದು ಬೇಡಿಕೆಗಳನ್ನು ಕೂಡ ಅವ್ರಿಗೆ ಮಂದಟ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹಿಂದೆ BMRC 2 ಈಗೇನು ನಾವು ಮಾಡಿದ್ದೀವಿ, ಜುಲೈ 10ರಲ್ಲಿ ಆಗಿದ್ದಂಥ ಒಂದು DPR ಅಂದರೆ 15 ವರ್ಷದ ಹಿಂದೆ ಆಗ 26,000 ಕೋಟಿ ಇತ್ತು, ಈಗ 40,000 ಕೋಟಿ ಆಗಿದೆ. ಲ್ಯಾಂಡ್ ಅಕ್ವಿಷನ್ನೇ 2,500 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಹಿಂದೆ 2,250 ಇತ್ತು, ಈಗ 5,195 ಕೋಟಿ ಇದೆ. ಒಟ್ಟು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3,000 ಜಾಸ್ತಿ ಆಗಿದೆ. ಸಿವಿಲ್ ವರ್ಕ್ಸು 12,000 ಇದ್ದಿದ್ದು 16,000 ಕೋಟಿ ಆಗಿದೆ. ಒಟ್ಟು 4,000 ಕೋಟಿ ರೂಪಾಯಿ, 4,400 ಕೋಟಿ ರೂಪಾಯಿ ಅಷ್ಟು ಬರೀ ಇದಕ್ಕೆ ಜಾಸ್ತಿ ಆಗಿದೆ. ಒಟ್ಟು 26,000 ಇದ್ದು ಟೋಟ್ಲಿ ಈಗ ಆಸ್ ಆನ್ 5/6/25 ನಾವು ಅಪ್ರೂವ್ ಮಾಡಿರೋ ಪ್ರಕಾರ 40,000 ಕೋಟಿ ರೂಪಾಯಿ ಆಗಿದೆ. ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತೇಳಿ ಡಿಸೆಂಬರ್ 26ನೇ ತಾರೀಕಿಗೆ 6ರೊಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನು ನಾನು ಬೆಂಗಳೂರಲ್ಲೂ ಕೂಡ ನಾನು ರಿವ್ಯೂ ಮೀಟಿಂಗ್ ಮಾಡಿದ್ದೆ. ಅದು RTPS ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, RRTS. ಸೊ ಬೆಂಗಳೂರು ಬಿಡದಿ, ಮೈಸೂರು ಮಧ್ಯ, ಬೆಂಗಳೂರು ಹಾರೋಳ್ಳಿ ಕನಕಪುರ, ಬೆಂಗಳೂರು ನೆಲಮಂಗಲ ತುಮಕೂರು, ಬೆಂಗಳೂರು ಏರ್ಪೋರ್ಟು ಚಿಕ್ಕಬಳ್ಳಾಪುರ, ಹೊಸಕೋಟೆ ಕೋಲಾರ, ಇದಕ್ಕೆಲ್ಲ ಕೂಡ DPR ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್, ಯಾಕೆಂದರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು, ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ. ಅದು ಕೂಡ ಅವ್ರ ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಭಾಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಮಂತ್ರಿಗಳನ್ನು ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟನ್ನು ನಾನು ಮಾಡಿದ್ದೇನೆ. ಅವರು ನಮಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳಿದೆ, ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡ್ದಂಗೆ ಆಗ್ತದೆ ಅಂತ ಕೂಡ ನಾನು ತಿಳಿಸಿದ್ದೇನೆ. ನಾನು ಯಾಕೆಂದರೆ ಗೊತ್ತಿರೋ ಬೆಂಗಳೂರನ್ನ ಪ್ರಪಂಚ ನೋಡ್ತಾ ಇದೆ, ಎಲ್ಲ ಹೊರಗಡೆಯಿಂದ ಪಾಪ್ಯುಲೇಷನ್ನು ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಮಂದಟ್ಟು ಮಾಡಿ ಕೊಟ್ಟು ಬಂದಿದ್ದೇನೆ.